ಕೇಶವ, ಏನಾದ್ರೂ ಮಾತಾಡು. ಪ್ರಿಯಾ ಯಾಕೆ ಕಾಲ್ ಕಟ್ ಮಾಡಿರ್ಬೋದು? ಅಪ್ಪ ಅಂತಿದ್ಲು, ಸಡನ್ ಆಗಿ ಕಾಲ್ ಬೇರೆ ಕಟ್ ಆಯ್ತು. ಏನಾಗಿರ್ಬೋದು? ಅಣ್ಣ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಮದ್ವೆ ಹತ್ರ ಬರ್ತಾ ಬರ್ತಾ ಈ ಹುಡುಗಿರಿಗೆ ಟೆನ್ಷನ್ ಕ್ರಿಯೇಟ್ ಆಗಿರುತ್ತೆ. ಅಪ್ಪ ಅಮ್ಮನ್ ಬಿಟ್ಟು ಬರ್ತಾ ಇರ್ತೀವಿ, ಗಂಡ ತನ್ನನ್ನ ಹೇಗ್ ನೋಡ್ಕೋತಾನೋ ಅಂತ ಭಯ ಆಗಿರುತ್ತೆ. ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಿನಗೊಂದು ಟೆಸ್ಟ್ ಕೊಟ್ಟಿದಾರಷ್ಟೇ. ಆ ಟೆಸ್ಟ್ನ ನೀನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿದ್ಯಾ, ತಲೆನೇ ಕಟ್ಸ್ಕೋಬೇಡ. ಅಂದಾಗೆ ಕೇಶವ, ಇದೆಲ್ಲ ನಿನಗೆ ಹೇಗೆ ಗೊತ್ತು? ಎಕ್ಸ್ಪೀರಿಯನ್ಸ್ ಅಣ್ಣ. ವಯಸ್ಸಿನಲ್ಲಿ ನೀನ್ ನನ್ಗಿಂತ ದೊಡ್ಡವನಿರ್ಬೋದು, ಆದ್ರೆ ಇಂಥ ವಿಷಯದಲ್ಲಿ ನಾನೇ ನಿನ್ಗಿಂತ ದೊಡ್ಡವನು. ಹಾಗಿದ್ರೆ ಬೇರೆ ಏನೂ ಇರಲ್ಲ ಅಲ್ವಾ ಕೇಶವ? ಖಂಡಿತ ಏನೂ ಇರಲ್ಲ ಅಣ್ಣ. ನಿನ್ ಜೊತೆ ಸೀರಿಯಸ್ ಆಗಿ ಮಾತಾಡೋಣ ಅಂತಿದ್ದೆ. ಕಾಲ ಕೂಡ ಬಂದಿರಲಿಲ್ಲ, ಇವತ್ತು ಬಂದಿದೆ. ನಿನ್ ಕಿವಿನ ಓಪನ್ ಮಾಡ್ಕೊಂಡು ಕೇಳು, ಸರಿಯಾಗಿ ಕೇಳು. ನಿನ್ ಸಂಸಾರ ಸುಖಕರವಾಗಿರ್ಬೇಕು ಅಂದ್ರೆ ಇದು ನೀನ್ ಫಾಲೋ ಮಾಡ್ಲೇಬೇಕು. ಏನ್ ಹೇಳು ಕೇಶವ, ನಾನು ಹೇಳೋದನ್ನ ನೀನ್ ಅಭ್ಯಾಸ ಮಾಡ್ಕೊಂಡ್ರೆ ಇಡೀ ಜಗತ್ನಲ್ಲಿ ನಿನ್ನಂತ ಸುಖ ಪುರುಷ ಇನ್ಯಾರೂ ಇರಲ್ಲ ಅಣ್ಣ. ಸರಿ, ಅದೇನು ಹೇಳು ಕೇಶವ? ಕೇಳು ಪಾರ್ಥ, ನಾನು ಹೇಳೋ ಪ್ರತಿಯೊಂದು ವಾಕ್ಯನೂ ವೇದ ವಾಕ್ಯ. ನನ್ನ ಮಾತೆ ಶಾಸನ. ವೇದ ಸುಳ್ಳಾಗ್ಬೋದು, ಗಾದೆನೂ ಸುಳ್ಳಾಗ್ಬೋದು, ಆದ್ರೆ ಈ ಕೇಶವನ ಸಲಹೆ ಯಾವತ್ತೂ ಸುಳ್ಳಾಗಲ್ಲ. ಕೇಶವ, ನಂಗೆ ತುಂಬಾ ಸುಸ್ತಾಗ್ತಿದೆ ಕಣೋ, ದಯವಿಟ್ಟು ಅದೇನು ಅಂತ ಬೇಗ ಹೇಳ್ತೀಯಾ? ಆಗಾಗ ಈ ಹುಡುಗಿರು ಅಂದ್ರೆ ನಮ್ಮ ಹೆಂಡ್ತಿರು ನಾನಂದ್ರೆ ನಿಮ್ಗೆ ಇಷ್ಟನಾ? ನಂಗೆ ಯಾಕೆ ಲವ್ ಯು ಮಿಸ್ ಯು ಹೇಳ್ತಾ ಇಲ್ಲ? ನಾನು ತಪ್ಪ ಆಗಿದ್ದೀನಾ? ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ? ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದ್ಯಾ? ನನ್ನ ಸತ್ಯ ನೀನು ಎಷ್ಟು ಹೇಳ್ತೀಯಾ? ನನ್ನ ಸತ್ಯ ನೀನು ಬದುಕಿರ್ತೀಯಾ ಅಂತ ವೆರೈಟಿಯಾಗಿ ಕ್ವಶನ್ ಕೇಳ್ತಾರೆ. ಆದ್ರೆ ನಾವು ತಲೆ ಕೆಡ್ಸ್ಕೋಬಾರ್ದು, ಯೋಚನೆನೂ ಮಾಡ್ಬಾರ್ದು. ಇದಕ್ಕೆಲ್ಲ ಒಂದೇ ರಾಮಬಾಣ. ಐ ಲವ್ ಯು ಚಿನ್ನಿ, ನೀನಂದ್ರೆ ನನಗಿಷ್ಟ, ನಂಗೆಲ್ಲ ನೀನೇ, ನಂದೆಲ್ಲ ನಿಂಗೆ ಅಂತ ಹೇಳ್ಬಿಡ್ಬೇಕು. ಆಗ ಸಂಸಾರದ ದೋಣಿ ಸುಗಮವಾಗಿ ಸಾಗತ್ತೆ. ಪ್ರಳಯ ಬಂದ್ರು ಏನಾಗಲ್ಲ, ಸುನಾಮಿ ಬಂದ್ರು ಏನಾಗಲ್ಲ. ಅರ್ಥ ಆಯ್ತು ಕೇಶವ? ಏನ್ ಅರ್ಥ ಆಯ್ತು ಅಂತ ಸ್ವಲ್ಪ ಹೇಳ್ತೀಯಾ? ಅದೇ, ಸುನಾಮಿ ಬಂದಾಗೆಲ್ಲ ಐ ಲವ್ ಯು ಹೇ ಅನ್ಬೇಕು ಅಲ್ವಾ? ಅಣ್ಣ, ನಿನ್ನ ಹೆಂಡತಿ ಯಾವತ್ತೂ ಬಿಟ್ಟೋಗಲ್ಲ ಕಣ. ಆದ್ರೆ ಇವಾಗ ನಿನ್ ತಮ್ಮ ನಾನು ನಿನ್ನ ಬಿಟ್ಟು ಹೋಗ್ತೀನಿ. ಹೆಂಗ ಹಾಳಾಗೋಗು, ಬಾಯ್. ಏಯ್ ಕೇಶವ, ಏನೇ ಹೇಳಕ್ ಹೊರಟಿದ್ದೆ ನೀನ್ ಅಳಿಂದ್ರ ಹತ್ರ? ಇಲ್ಲಿ ನಡೀತಿರೋ ರಂಪಾಟದ ಬಗ್ಗೆನಾ? ನಾನು ನಿಮ್ಮಪ್ಪ ನಿನ್ ಪಾಲಕ್ ಸತ್ತೋದ್ಮೇನೆ ತೆಗೆದ್ ಬಾರಿಸ್ಬಿಡ್ತೀನಿ ಮತ್ತೆ ಅಂತಂದು. ನಿನ್ ಮದ್ವೆ ಒಂದ್ ಚೆನ್ನಾಗ್ ಆಗ್ಬಿಡ್ಲಿ ಅಂತ ನಾನು ನಿಮ್ಮಪ್ಪ ಪಡಬಾರ್ದೇ ಇರೋ ಪಾಡೆಲ್ಲ ಪಡ್ತಾ ಇದ್ದೀವಿ. ನೀನು ಸತ್ಯವಂತ ಆಗಕ್ ಹೊರಟಿದ್ದೀನಿ. ಇನ್ನೊಂದ್ಸಲ ಈ ತರ ಹುಚ್ಚ ಆಲೋಚನೆಗಳು ನಿನ್ ತಲೆಯಲ್ಲಿ ಬಂದ್ರೆ ಸಿಕ್ಕುದು ತೋರಣ ಕಟ್ಬಿಡ್ತೀನಿ, ಹುಷಾರ್. ಅಲ್ಲಮ್ಮ, ಅದು ಮಾಧವ್ ಅವ್ರಿಗೆ. ಬಾಯಿ ಅಲ್ಲಿ ನೋಡಿದ್ರೆ ಆ ಸಾಲದವನ್ ಕಟ. ಹೇಗಾದ್ರೂ ಮಾಡಿ ಬೀಗ್ರು ಬರಕ್ ಮುಂಚೆ ಅವನನ್ನ ಕಳ್ಸೋಣ ಅಂದ್ರೆ ಇಲ್ಲಿ ನಿಂತಿ ರಾಮಾಯಣ ಬೇರೆ. ಏಯ್, ಫೋನು ನಿನ್ನ ಹತ್ರನೇ ಇಟ್ಕೋ. ನಾನು ನಿಮ್ಮಪ್ಪ ಹೇಗಾದ್ರೂ ಮಾಡಿ ಆ ಸಾಲದವನ್ನ ವಾಪಸ್ ಕಳಿಸ್ತೀವಿ. ಅಷ್ಟರಲ್ಲಿ ಇವಳು ಏನಾದ್ರೂ ಈ ಫೋನ್ ಮುಟ್ಟಿದ್ರೆ ನಿನ್ನೇನ್ ಸುಮ್ಮನೆ ಬಿಡಲ್ಲ ಅಷ್ಟೇ. ನಾನು ಅಯ್ಯೋ ಬರ್ರಿ. ಲೇಟ್ ಆಗೋಯ್ತಲ್ಲಪ್ಪ ಚೌಲ್ಟ್ರಿಗೆ. ಗಿರ್ಜಾ, ಗಿರ್ಜಾ, ರಕ್ಷಾ, ಬೇಗ ಬನ್ನಿ. ಬಂದಿರಿ. ಮೀನಾ, ಏನಮ್ಮ ಲೇಟ್ ಆಗೋಯ್ತು. ವರಪೂಜೆಗೆ ಹೋಗೋದು ಯಾವಾಗ ನಾವು? ಇದೇನಿದು, ಕಾರ್ ಹೀಗೆ ನಿಲ್ಸಿದ್ದಾರೆ, ನಾವ್ ಹೇಗೆ ಹೋಗೋದು? ಅಪ್ಪ, ಬೇಕು ಅಂತಾನೆ ಕಾರ್ ಅಡ್ಡ ನಿಲ್ಸಿದ್ದಾರೆ ಅನ್ಸುತ್ತೆ. ಇವ್ರದ್ದು ಯಾವಾಗ್ಲೂ ಇದೇ ಕೆಲಸ ಆಯ್ತು. ಅಲ್ಲ, ಸ್ವಲ್ಪ ಹೊತ್ತಿಂದ ನಾವು ಲಗೇಜ್ನೆಲ್ಲ ಕಾರೊಳಗೆ ಇಡ್ಬೇಕಾದ್ರೆ ಇವೆರಡು ಕಾರ್ ಇರ್ಲಿಲ್ಲ. ಇವಾಗ ಬೇಕು ಅಂತಾನೆ ಇಟ್ಟಿದ್ದಾರೆ ಅನ್ಸುತ್ತೆ. ಈ ಮನೆಯವ್ರದ್ದು ಅತಿ ಆಗೋಯ್ತು ಅಪ್ಪ. ನಾವ್ ಮದ್ವೆಗೆ ಹೊರಟಿದೀವಿ, ನಮ್ಗ್ ತೊಂದ್ರೆ ಮಾಡ್ಬೇಕು ಅಂತಾನೆ ಈ ತರ ಮಾಡ್ತಿದ್ದಾರೆ ಅನ್ಸುತ್ತೆ. ಅದ್ ಯಾವಾಗ ಬುದ್ಧಿ ಬರುತ್ತೆ ಇವ್ರುಗಳಿಗೆ?
ಛೆ ಯಾಕಪ್ಪ ಈ ತರ ಎಲ್ಲ ಮಾಡಿದ್ರು? ಯಾಕೆಂದ್ರೆ ನಿಮ್ ಮನೆಯವರು ಡೈಲಿ ಬ್ರೇಕ್ಫಾಸ್ಟ್ಗೆ ಮೆಣಸಿನ್ಕಾಯಿ ತಿಂತಾರಲ್ಲ ಅದಕ್ಕೆ. ಇವ್ರನ್ನ ರೀ, ಶುಭ ಕಾರ್ಯಕ್ಕೆ ಹೋಗ್ತಾ ಇದೀವಿ, ಸುಮ್ನೆ ಗಲಾಟೆ ಮಾಡ್ಬೇಡ್ರಿ, ಒಂದೋಗಿ ಇನ್ನೊಂದಾಗತ್ತೆ. ಏನ್ ಮಾತು ಅಂತ ಹೇಳ್ತಾ ಇದ್ದೆ ಗಿರಿಜಾ ನೀನು? ನಾವು ಛತ್ರಕ್ಕೆ ನಡ್ಕೊಂಡು ಹೋಗಕ್ಕಾಗತ್ತಾ? ಏನ್ ಛತ್ರ ಇಲ್ಲ ಇದೆ, ನಾವು ಹೋಗೋದ್ ಹೆಂಗೆ ಹೇಳು? ಏ ಸೂರ್ಯಕಾಂತ, ಬಾರ ಈಚೆಗೆ. ಏಯ್, ಗಾಡಿ ಹಿಂಗ್ ಅಡ್ಡ ನಿಲ್ಸಿದಿರಲ್ವ, ಹೇಗೋ ಹೋಗೋದು ನಾವು ಛತ್ರಕ್ಕೆ? ಬೇಕು ಅಂತಾನೆ ನಿಲ್ಸಿದಿರಲ್ವ ನೀವು? ಮರ್ಯಾದೆಯಿಂದ ಕಾರ್ ತೆಗೆದ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಗಿರೋದಿಲ್ಲ. ಕರತಿ ಮದುವೆ ಹೋಗ್ ನಂದ, ಹೋಗು. ಮಗನ್ ಮದುವೆ ಮಾಡೋಕ್ಕೆ ಭಾಳ ಅರ್ಜೆಂಟಲ್ಲಿ ಇದೆಯಾ. ನೋಡ್ತಾ ಇರು, ನಿನ್ನ ಮಗನೇ ಈ ಮದುವೆ ಮುರಿತಾನೆ, ನಿನ್ನ ಮಾನ ಮರ್ಯಾದೆನ ಹರಾಜಾಗ್ತಾನೆ. ಹುಲಿ ತರ ಹೋಗ್ತಾ ಇರೋ ನೀನು ಇಲಿ ತರ ವಾಪಸ್ ಬರೋದನ್ನ ನೋಡೋದಕ್ಕೆ ನಾನು ನಮ್ಮಣ್ಣ ಕಾಯ್ತಾ ಇರ್ತೀನಿ. ಅಣ್ಣ, ಬೀಗ್ರು ಬರೋ ಹೊತ್ತಾಯ್ತು. ಈ ಟೈಮಲ್ಲಿ ನೀವು ಹೀಗೆಲ್ಲ ಮಾಡಿದ್ರೆ ನಮಗೆ ತುಂಬಾ ತೊಂದರೆ ಆಗುತ್ತಣ್ಣ. ನೀವು ಇವಾಗ ಹೊರಡಿ, 1-2 ವಾರ ಬಿಟ್ಟು ನಾವಿಬ್ರೆ ಬಂದು ನಿಮ್ಮ ಹತ್ರ ಮಾತಾಡ್ತೀವಿ. ಮಾತಾಡೋದಕ್ಕೆ ಇನ್ನು ಏನಮ್ಮ ಉಳಿದಿದೆ ನಿಮ್ಗಳ ಹತ್ರ? ಸರಿ, 2 ವಾರ ಬೇಡ, ಇನ್ನೊಂದು ವಾರದಲ್ಲೇ ಬಂದು ನಿಮ್ಮ ಹತ್ರ ಮಾತಾಡ್ತೀವಣ್ಣ. ಆಗಲ್ಲಮ್ಮ, ಆಗಲ್ಲ. ನನ್ ದುಡ್ಡು ನನಗ್ ಬೇಕೇ ಬೇಕು. ಏ ಪರಮೇಶ, ನಾಚಿಕೆ ಆಗೋದಿಲ್ವೇನೋ ನಿನ್ಗೆ? ನೀನ್ ಮಾತಾಡೋದಕ್ ತಾಕತ್ತಿಲ್ಲ ಅಂತ ನಿನ್ ಹೆಂಡತಿನ ಮುಂದೆ ಬಿಟ್ಟು ಕಣ್ಣೀರ್ ಹಾಕಿಸ್ತಾ ಇದ್ಯಾ? ಇಂಥ ಕಣ್ಣೀರ್ಗೆಲ್ಲ ಬಗ್ಗವ್ರಲ್ಲ ನಾವು. ಚರಮಣ, ದಯವಿಟ್ಟು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನೋಡಿ, ನನ್ನ ಮನಸ್ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ಇದ್ದಿದ್ದ ದುಡ್ಡೆಲ್ಲ ಮದುವೆಗೋಸ್ಕರ ಖಾಲಿ ಆಗೋಗಿದ್ಯಾನ. ಎಲ್ಲಿಂದ ಕೊಡ್ಲಿ? ಕೊಡದಿದ್ಮೇಲೆ ಯಾಕೋ ಬದುಕಿದ್ಯಾ? ಸಾಯೋ ನನ್ ಮಗನೇ. ಏನ್ ಅನ್ಕೊಂಡಿದ್ಯೋ ನೀನು? ನನ್ ಗಂಡನ ಮೇಲೆ ಕೈ ಮಾಡ್ತೀಯ? ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳ್ದೆ ತಾನೆ? ಸಾಲ ಕೊಟ್ಟಿದ್ ಮಾತಾಡ್ ಬಾಯ್ ಮೇಲೆ ಮಾತಾಡ್ತೀಯ? ಬಿಟ್ಬಿಡೆ. ಕೈ ಮಾಡ್ತೀಯ? ಏನು ದುಡ್ಡು ಅಂತೀಯಲ್ಲೋ? ಹೇಳಿಲ್ವಾ ನಿನ್ಗೆ? ಏನೋ ಹೇಳ್ತೀಯ? ಬಿಟ್ಬಿಡೆ. ಅಲ್ಲ, ಈಗೇನೋ ಮಾಡ್ತಾ ಇದಾರೆ, ಸಂಬಂಧಿಕರೆಲ್ಲ ನೋಡ್ತಾ ಇದಾರೆ. ಹೇಳಿಲ್ವಾ ನಿನ್ಗೆ ದುಡ್ಡು ಕೊಡ್ತೀವಿ ಅಂತ? ಎಲ್ಲರ ಮುಂದೆ ಅವಮಾನ ಮಾಡ್ತೀಯ? ಬೇಡ ಬಾ, ಸಮಾಧಾನ ಮಾಡ್ಕೊ. ನೋಡ್ರಪ್ಪ, ನೋಡ್ರಿ, ಕೊಟ್ಲ ಸಾಲ ಕೇಳೋಕ್ ಹೋದ್ರೆ ಕುತ್ತಿಗೆ ಪಟ್ಟಿ ಹಿಡಿದು ನನಗೆ ಅವಮಾನ ಮಾಡ್ತೀರಾ? ಬಾಯಿ ಬಂದಂಗ್ ಮಾತಾಡ್ತೀರಾ? ಏನೇ ನೀನೇನ್ ಹೆಣ್ಣನ್ ಮದ್ವೆ ಆಗಿದ್ಯೋ ಇಲ್ಲ ಘಟವಾಣಿನ ಮದ್ವೆ ಆಗಿದ್ಯೋ? ಚರಮಣ, ನನ್ನ ಹೆಂಡತಿ ಬಗ್ಗೆನೇ ಕೆಟ್ಟ ಮಾತಾಡ್ತೀಯ ನಿನ್ನನ್ನು. ಬಿಡಬೇಡ, ಮಾಡ್ತೀನಿ ಅವ್ರಿಗೆ. ಬಿಡಮ್ಮ ನೀವು, ಜಾಗ ಬಿಡು.
ಬೀಗ್ರ ಮನೆಯವ್ರು ಬಂದಿದ್ದಾರೆ. ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಹೊಡೆಯಕ್ ಬರ್ತಾ ಇದ್ರಿ, ಬನ್ನಿ ಹೊಡೀರಿ. ಅಣ್ಣ, ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗೋಗಿದೆ. ಕ್ಷಮಿಸ್ಬಿಡಿ ಅಣ್ಣ, ದಯವಿಟ್ಟು ಕ್ಷಮಿಸ್ಬಿಡಿ. ಶಂಸೋದ ನಿಮ್ಮನ್ನ ಇಷ್ಟು ದಿನ ನನ್ನ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ನಿಮ್ಮನ್ನ ಅಯ್ಯೋ ಪಾಪ ಅಂತ ಇದ್ದೆ. ಈ ಘಟನೆ ಎಲ್ಲ ನಡೆದ ಮೇಲೆ ಮುಲಾಜೆ ಇಲ್ಲ, ನನ್ನ ದುಡ್ಡ ನನ್ಗೆ ಈಗಲೇ ಇಲ್ಲೇ ಕೊಟ್ಬಿಡ್ಬೇಕು ಅಷ್ಟೇ. ಚರಮಣ, ಈಗ ಇಲ್ದೇ ದುಡ್ಡನ್ನ ಎಲ್ಲಿಂದ ತರೋದು? ನೋಡಿ, ಕೈ ಮುಗಿದು ಕೇಳ್ಕೊಡ್ತೀನಿ, ಈಗ ಮಾತ್ರ ನೀವು ಹೊರಟ್ಬಿಡಿ. ಏನು ಇದ್ದಕ್ಕಿದ್ದಂಗೆ ಗಂಡ ಹೆಂಡತಿ ಇಬ್ರು ಮಾತಿನ ವರಸೆ, ಬಾಡಿ ಲ್ಯಾಂಗ್ವೇಜು ಎಲ್ಲ ಬದಲಾಯಿಸ್ಬಿಟ್ರಿ? ಅಣ್ಣ, ನೀನು ಕಿಲಾಡಿ ಅಂದ್ರೆ ನಾನು ಜಗತ್ ಕಿಲಾಡಿ. ಅವೆಲ್ಲ ಬೇಡ, ನಾನು ದುಡ್ಡಿಕ್ಬಿಡು. ಇಲ್ಲ ಅಂದ್ರೆ ನಿನ್ನ ಮಗಳ ಮದುವೆ ನಡೆಯೋಕೆ ನಾನು ಬಿಡಲ್ಲ. ಗಿರ್ಜಾ, ನಡಿ ಹೋಗ. ನಮಸ್ಕಾರ ಬೀಗ್ರೆ, ಬನ್ನಿ ಬನ್ನಿ ಬನ್ನಿ. ಯಾರು ಇವರು? ಯಾಕೆ ಕೂಗಾಡ್ತಾ ಇದ್ದಾರೆ? ಏನ್ ನಡೀತಾ ಇದೆ ಇಲ್ಲಿ? ಅದು ಅದೇನು ಅಂತ ನಾನು ಹೇಳ್ತೀನಿ. ಯಾರವರು? ಯಾಕೆ ಕೂಗಾಡ್ತಾ ಇದ್ದಾರೆ? ಬೀಗ್ರೆ ಏನಿಲ್ಲ, ಅವರು ನಮ್ ದೂರದ ಸಂಬಂಧಿಕರು. ಅದು ನಮ್ ಪ್ರಿಯಾನ ಅವ್ರ ಮಗನ್ ತನ್ಕೋಬೇಕು ಅಂತಿದ್ರು. ನಾವಷ್ಟಾಗೇನ್ ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಕೋಪ ಬಂದ್ಬಿಟ್ಟಿದೆ. ಅದಕ್ಕೆ ಬಂದು ಈ ತರ ಎಲ್ಲ ಮಾತಾಡ್ತಿದ್ರು. ಸಂಸ್ಕಾರ ಇಲ್ಲ ಬೀಗ್ರೆ. ಸಂಸ್ಕಾರ ಇಲ್ದೇ ಇರೋರ್ಗೆ ನಮ್ಮ ಮಗಳನ್ನ ಹೇಗ್ ಕೊಡಕ್ಕಾಗತ್ ಹೇಳಿ? ನೀವಾದ್ರೆ ಅರ್ಥ ಮಾಡ್ಕೋತೀರಾ ಬೀಗ್ರೆ. ಆದ್ರೆ ಸಂಬಂಧಿಕರ ಮುಂದೆ ಎಲ್ಲ ಮರ್ಯಾದೆ ತೆಗ್ದ್ಬಿಟ್ರು. ಇವರೆಲ್ಲ ಏನ್ ಅನ್ಕೋತಾರೋ? ಹೋಗ್ಲಿ ಬಿಡಿ, ನೀವು ಬೇಜಾರು ಮಾಡ್ಕೋಬಿಡಿ. ನಾನೊಂದ್ ಮಾತು ಮಾತಾಡ್ತೀನಿ. ಅಣ್ಣ ಬೇಡ ಅಣ್ಣ. ಅಲ್ಲ ನಂದಣ್ಣ, ವರ್ಷಂಗೆ ನೀವು ನನ್ಗೆ ಅಣ್ಣನೇ ಆಗ್ಬೇಕಲ್ವಾ, ಅದಕ್ಕೆ ಹೇಳ್ದೆ ಅಣ್ಣ. ನೀವೇ ನನ್ ಹೋಗಿ ಮಾತಾಡ್ಬಿಡಿ, ನಮ್ಮ ಯಜಮಾನ್ರು ನೋಡ್ಕೋತಾರೆ. ನೀವ್ ಹೋಗಿ ಅವ್ರು ನಿಮ್ಮೇಲೆ ಏನಾದ್ರು ಮಾತಾಡಿದ್ರೆ ಆಮೇಲೆ ನನಗ್ ತಡಿಯಕ್ಕಾಗಲ್ಲ. ಅಣ್ಣನ್ಗೆಲ್ಲ ಆತರ ಮಾತಾಡಿದ್ರೆ ತಂಗಿಗ್ ತಡಿಯಕ್ ಆಗುತ್ತ ಅಣ್ಣ? ಬೇಡ ಬಿಡಿ, ನಾನು ಹೋಗಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ. ಅವ್ರು ಮಾತಾಡ್ಕೊಂಡ್ ಬರ್ತಾರೆ. ಅಮ್ಮು, ಈ ವೀಣಾ ಆಂಟಿ ಹೇಳ್ತಿರೋದು ಯಾವ್ದು ನಿಜ ಅಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ ಕಣೆ. ಹ್ಞೂ ಅಕ್ಕ, ನನಗೂ ಅದೇ ಅನಿಸ್ತಾ ಇದೆ. ಪರಮೇಶ್ ಅಂಕಲು ಮಾವನ್ ನೋಡಿದ ತಕ್ಷಣ ಎಷ್ಟು ಗಾಬರಿ ಆದ್ರು ಗೊತ್ತಾ? ಹೌದು, ಇವ್ರು ಹೇಳ್ತಿರೋದು ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಭಯ ಆಗ್ತಿದೆ ಕಣೆ. ಒಂದ್ ನಿಮಿಷ ಬನ್ನಿ. ಅಣ್ಣ ಬಿಡ, ಕೈನ ಸಾಕು ಕಂಡಿವ್ನಿ. ಗಂಡ ಹೆಂಡತಿ ಸೇರ್ಕೊಂಡು ಇಬ್ರು ನಾಟಕ ಆಡ್ತೀರಾ? ಅಣ್ಣ ಅಣ್ಣ ಅಣ್ಣ, ಒಂದೇ ನಿಮಿಷ. ಸರ್ ಸರ್, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ಸರ್? ಬನ್ನಿ ಸರ್, ಕಾಫಿ ತಿಂಡಿ ಎಲ್ಲ ರೆಡಿ ಇದೆ. ಬನ್ನಿ ಸರ್, ಹೋಗಿ ಸರ್, ನೀವು ಹೋಗಿ. ಕೊಟ್ಟಿರೋ ಸಾಲಕ್ಕೆ ಬಡ್ಡಿ ಕಟ್ಟೋ ಯೋಗ್ಯತೆ ಇಲ್ಲ, ಮರ್ಯಾದೆ ಗಂಚ್ತೀಯ ನೀನು? ನಿನ್ನಂತವ್ರ ಕಂಡೆ ದೊಡ್ಡವ್ರು ಹೇಳಿರ್ಬೇಕು, ಕೊಟ್ಟನ್ ಕೋಡಂಗಿ ಇಸ್ಕೊಂಡ ನೀರ್ಭದ್ರ ಅಂತ. ನೀನು ಇರ್ಭದ್ರ, ನಾನು ಕೋಡಂಗಿ ಅಲ್ವಾ? ಬಿಡಯ್ಯ, ನಿನ್ನಂತವ್ರು ಸಹವಾಸ ಮಾಡ್ದಲ್ಲ, ನಾನು ಹೊಡ್ಕೋಬೇಕು ತಗೊಂಡು. ಪಕ್ಕಕ್ಕೆ ಕರೆದ್ಬಿಟ್ಟು ಸಮಾಧಾನ ಮಾಡ್ಬಿಟ್ರೆ ನಾನು ಸುಮ್ನೆ ಹೋಗ್ತೀನಿ ಅಂತ ತಿಳ್ಕೊಂಡಿದ್ಯಾ? ಹಸಿರು ಬಡ್ಡಿ ಎಲ್ಲ ವಸೂಲು ಮಾಡ್ಕೊಂಡೇ ಹೋಗೋದು. ಇಲ್ಲ ಅಂದ್ರೆ ನಿನ್ನ ಮಗಳ ಕೂರೊಳಗೆ ಅದು ಹ್ಯಾಕ್ ತಾಳಿ ಬೀಳುತ್ತೋ ನಾನು ನೋಡ್ತೀನಿ ಕಣೆ. ಅಣ್ಣ, ನಿಮ್ಮ ಸಿಟ್ಟು ಏನು ಅಂತ ನನಗೆ ಗೊತ್ತಣ್ಣ. ಅಣ್ಣ, ತಪ್ಪಲ್ಲ ನಂದೇ ಅಣ್ಣ. ನಾನು ಮಾಡಿರೋ ತಪ್ಪಿಗೆ ನನ್ನ ಬಡೀರಿ, ನನ್ನನ್ನು ಸಾಯಿಸ್ಬಿಡಿ ಅಣ್ಣ. ಆದ್ರೆ ಸಾಯಕ್ ಮುಂಚೆ ನನ್ನ ಮಗಳ ಮದುವೆ ಮಾಡ್ಸೋತ್ ಹೋಗ್ತೀರಣ್ಣ. ದಯವಿಟ್ಟು ನನ್ನ ಮಾತು ಕೇಳಿ. ಬಾ ಏನ್ರಯ್ಯ ನೀವು ಗಂಡ ಹೆಂಡ್ತಿರು ಬಂದು ಸಾಲ ವಸೂಲಿಗೆ ಜಬರ್ದಸ್ತಾಗಿ 4 ಮಾತಾಡಿದ್ರು ಸಾಕು, ಇಬ್ರು ದಳ 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 ಅಂತ ಕಣ್ಣೀರು ಹರಿಸ್ಬಿಡ್ತಾರೆ ಅಲ್ರಯ್ಯ. ಈ ಕಣ್ಣೀರ್ಗೆಲ್ಲ ಜಗ್ಗೋ ಮಗ ಅಲ್ಲ ನಾನು. ಅಣ್ಣ, ದಯವಿಟ್ಟು ನಾನು ನಾಟಕ ಮಾಡ್ತಿಲ್ಲ ಅಣ್ಣ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ದುಡ್ಡನ್ನ ನಾನು ಖಂಡಿತವಾಗ್ಲೂ ವಾಪಸ್ ಕೊಡ್ತೀನಿ. ನನ್ನ ನಂಬಿ ಅಣ್ಣ. ಯೋ, ನಿನ್ನ ನಂಬಿ ಆ ನಂಬಿಕೆ ಅನ್ನೋ ಪದಕ್ಕೆ ಅರ್ಥ ಕಳ್ಕೊಂಡ್ಬಿಟ್ಟಿದ್ದೇನೆ ನಿಮ್ ಗಂಡ ಹೆಂಡತಿಯಿಂದ. ಬೇಕಾಗಿಲ್ಲ, ನನ್ನ ದುಡ್ಡು ನಾನು ವಸೂಲ್ ಮಾಡ್ಕೊಂಡೇ ಹೋಗೋದು. ಯೋ, ನಮ್ಮ ಹುಡುಗರು ಕರೆಸ್ತೀನಿ, ಬರ್ತಾರ ಅವ್ರೆ,
ಛತ್ರದೊಳಗಡೆ ನುಗ್ತಾರೆ, ಇರೋ ಬರೋ ಸಾಮಾನೆಲ್ಲ ಎತ್ತು ಆಚೆ ಬಿಸಾಕ್ತಾರೆ. ಅದ್ ಹೆಂಗ್ ಮದುವೆ ಮಾಡ್ತೀಯೋ ನಾನು ನೋಡ್ತೀನಿ. ಅಣ್ಣ, ಇತ್ತೀಚೆಗೆ ನೀವು ನಿಮ್ಮ ಮಗಳಿಗೆ ಮದುವೆ ಮಾಡಿದ್ರಿ ಅಣ್ಣ. ಒಬ್ಬ ಹೆಣ್ಣೆತ್ತವರು ಅವ್ರ ಮಗಳ ಮದುವೆ ಮಾಡೋದಿಕ್ಕೆ ಏನೆಲ್ಲ ಕಷ್ಟ ಪಡ್ತಾರೆ, ಏನ್ ಪಾಡ್ ಪಡ್ತಾರೆ, ಎಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾರೆ ಅನ್ನೋದು ನಿಮ್ಗೂ ಗೊತ್ತಣ್ಣ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ಮದುವೆನ ನಿಲ್ಸಿ, ಈ ಚಿತ್ರನ ಸ್ಮಶಾನ ಮಾಡಬೇಡಿ ಅಣ್ಣ, ಸ್ಮಶಾನ ಮಾಡಬೇಡಿ. ಬಿಡಯ್ಯ ಕಂಡೀವ್ನಿ, ನನ್ನ ಮಗಳ ಮದುವೆನ ನನ್ನ ಸ್ವಂತ ದುಡ್ಡಲ್ಲಿ ಅದ್ದೂರಿಯಾಗಿ ಮಾಡಿವ್ನಿ. ನಿನ್ನಂಗೆ ಯಾರ್ದೋ ದುಡ್ಡಲ್ಲಿ ಸೋಕಿ ಮಾಡ್ಲಿಲ್ಲ ಕಣಯ್ಯ. ಏನ್ ಮಾಡೋದು ಅಣ್ಣ? ಅಣ್ಣ ಅಣ್ಣ, ನಿಮ್ ಕಾಲಿರ್ದು ಬೇಡ್ಕೊಳ್ತೀನಿ ಅಣ್ಣ, ನಿಮ್ ಕಾಲಿರ್ದು ಬೇಡ್ಕೊಳ್ತೀನಿ. ಇದು ನನ್ನ ಮಗಳ ಜೀವನದ ಪ್ರಶ್ನೆ ಅಣ್ಣ. ಅಣ್ಣ, ಎಷ್ಟೋ ಸಂಬಂಧಗಳು ತಪ್ಪೋಗಿ ಈ ಸಂಬಂಧ ಮದುವೆವರೆಗೂ ಬಂದಿದೆಯಣ್ಣ. ಇದೇನಾದ್ರೂ ಮುರಿದು ಹೋದ್ರೆ ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಸಾಯ್ಬೇಕಾಗತ್ತ, ಸಾಯ್ಬೇಕಾಗತ್ತೆ ಅಣ್ಣ. ಈ ಮದ್ವೆನು ಸಾಲ ಮಾಡೇ ಮಾಡ್ತಿದೀನಲ್ಲ, ದಯವಿಟ್ಟು ನನ್ನ ಮಾತನ್ನ ನಂಬಿ. ನಿಮ್ ಸಾಲನ ವಾಪಸ್ ಕೊಟ್ಟೇ ಕೊಡ್ತೀನಿ ಅಣ್ಣ, ಕೊಟ್ಟೇ ಕೊಡ್ತೀನಿ. ಹೇಳಯ್ಯ ಪರಮೇಶಿ, ಹೇಳಯ್ಯ. ಹೌದಣ್ಣ, ನೀವ್ ಹೇಳ್ದಾಗೆ ನಾನ್ ಮೋಸ್ಕಾರ, ವಂಚಕ. ಆದ್ರೆ ಇಲ್ಲಿ ನೋಡಿ ಸರ್, ನನ್ನ ಮಗಳ ಮುಖ ನೋಡಿ ಸರ್. ನಾವ್ ಮಾಡಿರೋ ತಪ್ಪಿಗೆ ಅವಳ್ಯಾಕೆ ಸರ್ ಶಿಕ್ಷೆ ಅನುಭವಿಸ್ಬೇಕು? ಅವಳೇನ್ ಸರ್ ತಪ್ಪು ಮಾಡಿದಾಳೆ? ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ಮದ್ವೆನ್ ಮಾತ್ರ ನಿಲ್ಸ್ಬೇಡಿ ಸರ್, ನಿಲ್ಸ್ಬೇಡಿ. ಪರಮೇಶಿ, ಏನಪ್ಪ ಪರಮೇಶ್, ಎದುರು ಮೊದಲನೇ ಸಲ ನಿನ್ ಕಣ್ಣೀರಿನಲ್ಲಿ ಕಲ್ಮಶ ಇಲ್ಲ ಅಂತ ತಿಳ್ಕೊತೀನಿ. ಆಯ್ತು, ನಿನ್ಗೊಂದು ವಾರ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ಹಸಿರು ಬಡ್ಡಿ ಎಲ್ಲ ನನ್ನ ಕೈ ಸೇರ್ಬೇಕು. ಅರ್ಥ ಆಯ್ತಾ? ಆಯ್ತಣ್ಣ, ಆಯ್ತಣ್ಣ, ತುಂಬಾ ಥ್ಯಾಂಕ್ಸ್. ಖಂಡಿತವಾಗ್ಲೂ ತೀರಿಸ್ತೀಯ ಅಣ್ಣ. ಒಂದ್ ನಿಮಿಷ. ನಿಮ್ಮ ಋಣನ ತೀರ್ಸಕ್ಕಾಗಲ್ಲ. ತುಂಬಾ ಥ್ಯಾಂಕ್ಸ್. ಏಯ್ ಏನಿನ್ನಾರೆ ಚಂದ್ರು, ಒಂದ್ ನಿಮಿಷ. ಚಂದ್ರು, ಯಾರು ಗೊತ್ತಾಯ್ತಾ? ಯಾರಣ್ಣ? ನಮ್ಮ ಮಾಧವನ ಹಳೆ ಪ್ರೇಯಸಿ. ಸಾರಿ ಸರ್, ಗೊತ್ತಾಗ್ಲಿಲ್ಲ. ಸಾರಿ. ಹೌದಣ್ಣ, ಇದೇನಿದು? ನಾವು ಅವಳನ್ನ ಹುಡುಕೊಂಡೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಅವಳು ನಮ್ ಗಡ್ಡ ಬರ್ತಾ ಇದ್ದಾಳ. ಇದನ್ನೇ ಕಾಲದ ಆಟ ಅಂತ ಹೇಳೋದು ಚಂದ್ರು. ಆ ನಂದನ್ಗೆ ಪಾಠ ಕಲ್ಸೋದಕ್ಕೆ ಕಾಲನೇ ಕಾಯ್ತಾ ಇದೆ. ಅವನ ಅಹಂಕಾರನ ಮುರಿಯೋದಕ್ಕೆ ನಮ್ಗೆ ಅವಕಾಶ ಕೊಡ್ತಾ ಇದೆ ನೋಡು. ಹೌದಣ್ಣ, ಈಗಲೇ ಇವಳನ್ನ ನಮ್ ಜಾಗಕ್ಕೆ ಕರ್ಕೊಂಡೋಗಿ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ಬೇಕು. ನೀನೇನು ಇಲ್ಲೇ ಏನ್ ಮಾಡ್ತಿದ್ಯಾ? ಹೋಗು, ನಿಮ್ಮ ಅಕ್ಕ ರೆಡಿ ಆದ್ಲ. ಅಳಿಯಂದ್ರು ಬಂದಿದ್ದಾರೆ ಅಂತ ಹೇಳು. ಇನ್ನು ಖುಷಿಯಾಗಿ ರೆಡಿ ಆಗ್ತಾಳೆ ನಿಮ್ಮ ಅಕ್ಕ. ಹೋಗು ಹೋಗು ಹೋಗು. ಅಯ್ಯೋ, ನಾನ್ ನೋಡಿ ಇಲ್ಲೇ ನಿಲ್ಸಿ ಮಾತಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ, ಬನ್ನಿ. ಒಂದ್ ನಿಮಿಷ ಆಂಟಿ, ಇನ್ನು ಅಂಕಲ್ ಬಂದೇ ಇಲ್ಲ, ಅವ್ರು ಬರ್ಬೇಕಲ್ವಾ? ಅವರು ಮಾತಾಡಿ ಎಲ್ಲ ಅವ್ರಿಗೆ ಸಮಾಧಾನ ಮಾಡಿ ಬರ್ತಾರಮ್ಮ. ಅಳಿಯಂದ್ರೆ ನೀವ್ ಯಾಕೆ ಸಪ್ಪಗಿದ್ದೀರಾ? ಬಂದಿದ ತಕ್ಷಣ ಈ ಜಗಳ ಇದನ್ನೆಲ್ಲ ನೋಡಿ ಬೇಜಾರಾಯ್ತಾ? ಒಂದ್ ಒಳ್ಳೆ ಕೆಲ್ಸ ಮಾಡ್ತಿದ್ರೆ ಈ ತರ ಹಾಳ್ ಮಾಡಕ್ಕೆ 1000 ಜನ ಬರ್ತಾರೆ. ಈ ಸಮಾಜನೇ ಹಾಗೆ. ನೀವೇನು ಬೇಜಾರ್ ಮಾಡ್ಕೋಬಿಡಿ ಅಳಿಯಂದ್ರೆ. ಇಷ್ಟು ಚೆನ್ನಾಗ್ ಕಾಣ್ತಿದ್ದೀರಾ ಗೊತ್ತಾ? ನನ್ ಮುದ್ದು, ನನ್ ದೃಷ್ಟಿನೇ ನಿಮಗ್ ಬಿಡ್ಬಿಡುತ್ತೆ. ನೀವೇನ್ ಬೇಜಾರ್ ಮಾಡ್ಕೋಬಿಡಿ. ಇಲ್ಲ ಅತ್ತೆ, ನಾವ್ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಂಡಿಲ್ಲ, ನೀವೇನು ಅನ್ಕೊಳಕ್ ಹೋಗ್ಬೇಡಿ. ನನಗ್ ಗೊತ್ತು, ನೀವ್ ಯಾವ್ದ್ರ ಬಗ್ಗೆ ಏನು ಅನ್ಕೊಳಲ್ಲ ಅಂತ ನನಗ್ ಗೊತ್ತು. ನಮ್ ಬೀಗ್ರು ಅಲ್ಲ, ನಮ್ಮ ಅಣ್ಣ ಅತ್ಗೇನು ಅಷ್ಟೇ ದೇವ್ರಂತವ್ರು. ಅವರು ತಪ್ಪು ತಿಳ್ಕೊಳ್ಳಲ್ಲ, ನಂಗೆ ಚೆನ್ನಾಗ್ ಗೊತ್ತು. ವೀಣಾ, ವೀಣಾ, ಅದು ಸಮಾಧಾನ ಮಾಡ್ಬಿಟ್ಟು ಬಂದ್ರಿ ತಾನೆ? ಅಲ್ಲ ರೀ, ಅವ್ರ ಮಗನ್ಗೆ ನಮ್ ಮಗಳನ್ನ ಕೊಟ್ಟಿಲ್ಲ ಅಂತ ಎಷ್ಟೊಂದೆಲ್ಲ ಗಲಾಟೆ ಮಾಡ್ಬಿಟ್ರಲ್ವಾ? ಸರಿಯಾಗಿ ಹೇಳಿದ್ರಾ?
ವೀಣಾ ಸರಿಯಾಗಿ ಹೇಳಿ ಕಳ್ಸಿದೀನಿ. ಆದ್ರೂ ಅವ್ರಿಗೆ ನಮ್ಮ ಮೇಲೆ ಸ್ವಲ್ಪ ಬೇಜಾರಿದೆ. ಮದ್ವೆಗೇನು ತೊಂದರೆ ಮಾಡಲ್ವಂತೆ. ನೀನ್ ಚಿಂತೆ ಮಾಡಬೇಡ. ಅಪ್ಪ ಈಗ ನನಗ್ ಸಮಾಧಾನ ಆಯ್ತು. ಎಲ್ಲ ನಂಬಿ ಅಲ್ಲಲ್ಲ ನಮ್ಮ ಅಣ್ಣ ಅತ್ತಿಗೆ ಕಾಲಿಟ್ಟಿದ ತಕ್ಷಣ ಬೆಟ್ಟದಂತ ಕಷ್ಟ ಮಂಜಿನ ತರ ಕರಗೋಯ್ತು. ಮುಂದಿಂದು ಇನ್ನು ಅಣ್ಣ. ಇದು